ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ವಿಡಿಯೋ ಮಾಡ್ಬೇಕಾರೆ ಅಂದರೆ ಟೀಮ್ ಇಂಡಿಯಾಗೆ ಅಂದರೆ T20 ವರ್ಲ್ಡ್ ಕಪ್ ವಿನ್ ಆಯ್ತಲ್ಲ, ಎಷ್ಟು ಅಮೌಂಟ್ ಸಿಗುತ್ತೆ, ಎಷ್ಟು ಪ್ರೈಸ್ ಅಮೌಂಟ್ ಸಿಗುತ್ತೆ ಅಂತ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದೆ. ತುಂಬ ಜನ ಅದನ್ನ ತಿಳ್ಕೊಂಡಿದ್ರಿ. ಅದಾದಮೇಲೆ ICC ಕಡೆಯಿಂದ ಎಷ್ಟು ಸಿಗುತ್ತೆ, ಅದಾದಮೇಲೆ ಅಂದರೆ ಆ ಒಂದು ಪ್ಲೇಯರ್ನ ಸ್ಟೇಟ್ ಗೌರ್ಮೆಂಟಿಂದ ಎಷ್ಟು ಸಿಗುತ್ತೆ, ಅದಾದಮೇಲೆ BCCI ಇಂದ ಇನ್ನೂ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಅನೌನ್ಸ್ ಆಯಿತು ಅಂದರೆ ಸಖತ್ತು ದೊಡ್ಡ ಅಮೌಂಟನ್ನು ಕೊಡ್ತಾರೆ. ಏನಿಲ್ಲ ಅಂದರೂ ಕೂಡ ICC ಏನು ಕೊಡುತ್ತಲ್ಲ ಅದಕ್ಕಿಂತ 10 ಪಟ್ಟು ಅಮೌಂಟ್ ಜಾಸ್ತಿನೇ ಕೊಡೋದಂತ ಮೆನ್ಷನ್ ಕೂಡ ಮಾಡಿದೆ. ಆದರೆ ಈಗ ಫೈನಲಿ BCCI ಟೀಮ್ ಇಂಡಿಯಾಗೆ ಪ್ರೈಸನ್ನು ಡಿಸ್ಟ್ರಿಬ್ಯೂಷನ್ ಅಂದರೆ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇದನ್ನ ನೋಡ್ಬಿಟ್ಟು ಒಂದ್ಸಲಿ ಗಿರ್ ಅಂದ್ಬಿಡ್ತು. ಈ ಅಮೌಂಟನ್ನು ನಾವೇನಾದರೂ ಅರ್ನ್ ಮಾಡಬೇಕು ಅಂದರೆ ಐ ಥಿಂಕ್ ಇನ್ನೂ ಕೂಡ ಒಂದು 10-15 ಜನ್ಮ ಎದ್ದು ಬಂದರೂ ಕೂಡ ಸಾಧ್ಯ ಇಲ್ಲ ಅನಿಸುತ್ತೆ. ಅಷ್ಟು ದೊಡ್ಡ ಅಮೌಂಟನ್ನು ಈಗ ಟೀಮ್ ಇಂಡಿಯಾ ಪ್ಲೇಯರ್ಸಿಗೆ ಅನೌನ್ಸ್ ಕೂಡ ಮಾಡಿರುವಂಥದ್ದು. ಹೇಳಬೇಕಾ, 131 ಕೋಟಿ ರೂಪಾಯಿ ಗುರು. ಯಪ್ಪ, ಹೋದ್ಸಲಿ 124 ಕೋಟಿ ಅಂದರೆ 2 ವರ್ಷದ ಹಿಂದೆ T20 ವರ್ಲ್ಡ್ ಕಪ್ಪನ್ನು ವಿನ್ ಆದಾಗ 2024ರಲ್ಲಿ ವಿನ್ ಆಗಿದ್ರಲ್ಲ, ಆವಾಗ 124 ಕೋಟಿನ 126 ಕೋಟಿ ಸಮಥಿಂಗ್ ಅಮೌಂಟನ್ನು ಅನೌನ್ಸ್ ಕೂಡ ಮಾಡ್ತು. ಆದರೆ ಅದನ್ನು ಈಗ ಇನ್ಕ್ರೀಸ್ ಮಾಡಿಬಿಟ್ಟು 131 ಕೋಟಿ ರೂಪಾಯಿನ ಈಗ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗೆ ಕೊಡ್ತಾ ಇರುವಂಥದ್ದು. ಇದನ್ನ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. 11 ಪ್ಲೇಯರ್ಸ್ಗೆ ಡಿವೈಡ್ ಮಾಡಿದ್ವಿ ಅಂದರೆ ಏನೇಂದ್ರೂ ಕೂಡ ಒಬ್ಬೊಬ್ಬರಿಗೆ 11.90 ಕ್ರೋರಲ್ಲಿ ಸಿಗುವಂಥದ್ದು. ಅಂದರೆ ಬಟ್ ಕೇವಲ 11 ಪ್ಲೇಯರ್ಸ್ ಅಷ್ಟೇ ಅಲ್ಲ, ಇದರಲ್ಲಿ ತುಂಬ ಜನ ಕೋಚ್ಗಳಿರ್ತಾರೆ, ಅದಾದಮೇಲೆ ಬೇರೆ ಕೆಲಸ ಮಾಡೋರ್ತಿರ್ತಾರೆ. ಅವರಿಗೆಲ್ಲ ಕೂಡ ಡಿವೈಡ್ ಆಗಬೇಕಲ್ಲ, ಎಲ್ಲ ಡಿವೈಡ್ ಆಗಿ ಎಷ್ಟೆಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಬರೀ ಪ್ಲೇಯರ್ಸಿಗೆ ಡಿವೈಡ್ ಮಾಡಿದ್ವಿ ಅಂದರೆ 11.90 ಕ್ರೋರ್ಸ್ ಇಲ್ಲಿ ಒಬ್ಬೊಬ್ಬ ಪ್ಲೇಯರಿಗೆ ಇಲ್ಲಿ ಹೋಗುವಂಥದ್ದು. ನೋಡ್ತಾ ಇದ್ದೀರಲ್ಲ, ಅವರ ಆಡಿದ ಆಟಕ್ಕೆ ಮತ್ತು ಕ್ರಿಕೆಟ್ ಅಂದರೆ ಯಾವ ಲೆವೆಲ್ಗೆ ತಗೊಂಡೋಗಿ ಕೂರಿಸ್ಬಿಡ್ತೀವಿ ಒಬ್ಬ ಪ್ಲೇಯರ್ನ ಅಂದರೆ ಒಂದೇ ಒಂದು ಸಲ ಸೆಟ್ ಆಗೋ ತನಕ ಗುರು. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದರು ಅಂದರೆ ಮುಗೀತು, ಇಲ್ಲಾಂದರೆ ಒಂದ್ಸಲಿ IPLಗೆ ಸೆಲೆಕ್ಟ್ ಆದರು ಅಂದರೆ ಮುಗೀತು. ದುಡ್ಡಿನ ಜಾಲದಲ್ಲಿ ಹಂಗೆ ತೇಲಾಡ್ಬೋದು ಮೇಲೆ, ಹಂಗೆ ಆ ಥರ ಕ್ರಿಕೆಟಲ್ಲಿ ಆಗುವಂಥದ್ದು. ಮತ್ತು BCCI ಅಂತೂ ತುಂಬ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ ಕೂಡ ಆಗಿದೆ. ಕೇಳಬೇಕಾ, ದುಡ್ಡು ನನಗೆ ನೀರು ಚೆಲ್ಲಂಗೆ ಚೆಲ್ಬಿಡುತ್ತಂಗೆ. ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಅಂದರೆ ವೆಯ್ಟ್ ಮಾಡ್ತಿದ್ದೆ ನಾನು ಕೂಡ, ಯಾವಾಗ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ. ಈಗ ಫೈನಲ್ ಆಗಿ Xಲ್ಲಿ ಇದನ್ನು ಪೋಸ್ಟ್ ಕೂಡ ಮಾಡಿತ್ತು. ಸುಮಾರು 131 ಕೋಟಿನ ಅನೌನ್ಸ್ಮೆಂಟನ್ನು ಕೂಡ ಮಾಡಿತ್ತು ಅಂತ. ICC 27 ಕೋಟಿ ಅನೌನ್ಸ್ಮೆಂಟನ್ನು ಕೂಡ ಮಾಡಿತ್ತು. ಅಲ್ಲಿ ಒಬ್ಬೊಬ್ಬರಿಗೆ ಸುಮಾರು 1.5 ಕೋಟಿಯಿಂದ 1.8 ಕೋಟಿ ತನಕ ಒಬ್ಬೊಬ್ಬ ಪ್ಲೇಯರ್ಗೆ ಕೂಡ ಸಿಗುತ್ತೆ. ಆದರೆ ಇಲ್ಲಿ ಈಗ ಅದರಿಗಿಂತ 10% ಜಾಸ್ತಿ ಗುರು. ಮೈ ಗಾಡ್, ಪ್ರತಿ ವರ್ಷ ಕೂಡ ಇದೇ ರೀತಿ ಆಗುತ್ತೆ. ICC ಕಡಿಮೆ ಅಮೌಂಟ್ ಕೊಡುತ್ತಾ, ICC ಕೂಡ ಅಷ್ಟೇ 20% ಅಮೌಂಟ್ ಜಾಸ್ತಿ ಕೂಡ ಮಾಡಿತ್ತು. ಆದರೆ BCCI ಕೂಡ ಅಷ್ಟೇ, ನಾವು ಕೂಡ ಕಡಿಮೆ ಅಲ್ಲ, ನಾವು ಕೂಡ ಜಾಸ್ತಿ ಮಾಡ್ತೀವಿ ಅಂತ 131 ಕೋಟಿ ಅಮೌಂಟನ್ನು ಈಗ ಟೀಮ್ ಇಂಡಿಯಾಗೆ ಕೊಟ್ಬಿಟ್ಟು ಒಂಥರ ಫುಲ್ಲು ಪ್ಲೇಯರ್ಸ್ನ ಒಂಥರ ಕಿಂಗ್ಗಿಂತ ಇನ್ನೊಂದು ಲೆವೆಲ್ ಯಾವ್ದಾದ್ರು ಇದ್ದರೆ ಆ ಲೆವೆಲಲ್ಲಿ ತಗೊಂಡೋಗಿ ಕೂರಿಸ್ಬಿಟ್ಟಿದೆ ಮಾತ್ರ ಈಗ BCCI ಮಾತ್ರ. ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ BCCI ಪ್ಲೇಯರ್ಸ್ನ. ಬಟ್ ಚೆನ್ನಾಗಿ ಆಡಿದ್ರು ಅಂದರೆ ಅವರೇ ರಾಜ ಇಲ್ಲಿ. ಬಟ್ 11 ಕೋಟಿ ಅಂತ ಹೇಳ್ತೀವಿ, ಅದರಲ್ಲಿ ಟ್ಯಾಕ್ಸು ಅದು ಇದು ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕಟ್ಟಾಗಿ ಅವ್ರ ಅಕೌಂಟಿಗೆ ಎಷ್ಟೆಷ್ಟು ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಅದು ಅವ್ರದ್ದು ಪರ್ಸ್ನಲ್, ಅದನ್ನ ನಾವು ಹೇಳೋಕ್ಕಾಗಲ್ಲ. ಈ ದೊಡ್ಡ ಅಮೌಂಟನ್ನು ಸೋಷಿಯಲ್ ಮೀಡಿಯಲ್ಲಿ ವರ್ಲ್ಡ್ ಕಪ್ ವಿನ್ ಆದಾಗ ಅನೌನ್ಸ್ ಮಾಡೋದು BCCI ಪದ್ಧತಿ. ಈಗ ಫೈನಲ್ಗೆ ಅನೌನ್ಸ್ ಕೂಡ ಮಾಡಿದ್ರು, ನಿಮಗೆಲ್ಲ ತಿಳಿಸಿದ್ದೀನಿ. ಸೊ ಈ ಪ್ರೈಸ್ ಅಮೌಂಟನ್ನು ಕೇಳ್ಬಿಟ್ಟು ನಿಮಗೆ ಅನ್ನಿಸ್ತು ಅಂತ ಕಾಮೆಂಟಿಗೆ ಹಾಕಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.